ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಗುದ್ದೋಡಿದ ಸುಂದರಿ. ನಾನು ಕೀರ್ತಿಶ್ರೀ. ಬೆಂಗಳೂರಿನಲ್ಲಿ ರಸ್ತೆ ರಂಪಾಟ ಪ್ರಕರಣಗಳು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿವೆ. ಈಗ ರಾಜಧಾನಿಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ಬೆಳಕಿಗೆ ಬಂದಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಜೊತೆಗೆ ಅಪಘಾತ ನಡೆದು 20 ದಿನ ಕಳೆದರೂ ಗಾಯಾಳು ಹೇಗಿದ್ದಾರೆ ಅಂತ ವಿಚಾರಿಸಿಲ್ಲ ಅಂತ ಆರೋಪಿಸಲಾಗಿದೆ. ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಕ್ಟೋಬರ್ 4, 2025 ಶನಿವಾರ ಮಧ್ಯರಾತ್ರಿ 1:30 ಸಮಯ. ಬೆಂಗಳೂರಿನ ದೀಪಾಂಜಲಿ ನಗರದ ಕವಿಕಾ ಲೇಔಟ್ನಲ್ಲಿ ವಾಸವಾಗಿದ್ದ ಅನುಷಾ ಅನ್ನೋರಿಗೆ ಹೊಟ್ಟೆ ನೋವು ಶುರುವಾಗಿದೆ. ಹೀಗಾಗಿ ಬೈಕ್ನಲ್ಲಿ ಕೂರಿಸಿಕೊಂಡ ಕಿರಣ್ ಮತ್ತು ಅನಿತಾ ಅನ್ನೋರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ತಿದ್ರು. ಈ ವೇಳೆ ನಾಯಿಗಳು ಬೊಗಳಿವೆ. ಇದರಿಂದ ಭಯಭೀತರಾದ ಕಿರಣ್ ಬೈಕ್ ಸ್ವಲ್ಪ ಬಲಕ್ಕೆ ತೆಗೆದುಕೊಂಡಿದ್ರು ಅಷ್ಟೇ. ಗಿರಿನಗರದ ನಿತ್ಯ ಹೋಟೆಲ್ ಕಡೆಯಿಂದ ಬಂದ ಕಪ್ಪು ಬಣ್ಣದ ಕಾರು ಇವರ ಬೈಕ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ರು. ಬೈಕ್ ಸವಾರರು ಕೆಳಗೆ ಬಿದ್ದಿದ್ದು ಕಾರು ಚಾಲಕ ಕಾರು ನಿಲ್ಲಿಸದೆ ಪರಾರಿಯಾಗಿದ್ದ. ಕೊನೆಗೆ ಯಾರವರು ಅಂತ ತನಿಖೆ ಕೈಗೊಂಡಾಗ ಅಸಲಿ ಸತ್ಯ ಹೊರಬಂದಿದೆ. ಬಿಗ್ ಬಾಸ್ ದಿವ್ಯಾ ವಿರುದ್ಧ ಹಿಟ್ ಅಂಡ್ ರನ್ ಆರೋಪ. ಅತಿ ವೇಗ, ನಿರ್ಲಕ್ಷ್ಯದಿಂದ ಕಾರು ಚಲಾಯಿಸಿದ್ರ ದಿವ್ಯಾ. ಅಕ್ಟೋಬರ್ 4ರಂದು ಅಪಘಾತ ಸಂಭವಿಸಿದ ತಕ್ಷಣ ದೂರು ದಾಖಲಾಗಿರಲಿಲ್ಲ. ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದ ಕಾರಣಕ್ಕೆ 3 ದಿನ ತಡವಾಗಿ ಅಂದ್ರೆ ಅಕ್ಟೋಬರ್ 7ರಂದು ಬೈಕ್ ಚಲಾಯಿಸುತ್ತಿದ್ದ ಕಿರಣ್ ಪೊಲೀಸರಿಗೆ ದೂರು ನೀಡಿದ್ರು. ಕಿರಣ್ ನೀಡಿದ ದೂರು ಆಧರಿಸಿ ಪೊಲೀಸರು ತನಿಖೆ ನಡೆಸಿದ್ರು. ಈ ವೇಳೆ ಬೈಕ್ನಲ್ಲಿ ಹೋಗ್ತಿದ್ದವರಿಗೆ ಡಿಕ್ಕಿ ಹೊಡೆದದ್ದು ಬೇರಾರೂ ಅಲ್ಲ, ಅವರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಪೊಲೀಸರು ಅವರ ವಿಚಾರಣೆ ನಡೆಸಿ ಕಾರು ವಶಕ್ಕೆ ಪಡೆದಿದ್ದಾರೆ. ಕಾರು ಡಿಕ್ಕಿಯಾಗಿ ಮೂವರು ನಡು ರಸ್ತೆಯಲ್ಲಿ ಬಿದ್ದಿದ್ರು. ಈ ವೇಳೆ ಕಾರು ಚಲಾಯಿಸುತ್ತಿದ್ದ ದಿವ್ಯಾ ಸುರೇಶ್ ಗಾಯಾಳುಗಳಿಗೆ ಏನಾಗಿದೆ ಅಂತ ನೋಡೋದಿರ್ಲಿ, ಕನಿಷ್ಠ ಕಾರು ನಿಲ್ಲಿಸದೆ ಪರಾರಿಯಾದ್ರು ಅಂತ ಕಿರಣ್ ಅನ್ನೋರು ಆರೋಪ ಮಾಡ್ತಿದ್ದಾರೆ. ತಿರುವಿನಲ್ಲಿ ಅತ್ಯಂತ ವೇಗವಾಗಿ ಅಜಾಗರೂಕತೆಯಿಂದ ಕಾರು ಚಲಾಯಿಸಿದ್ರು. ಇದೇ ಕಾರಣಕ್ಕೆ ನಮ್ಮ ಬೈಕ್ಗೆ ಡಿಕ್ಕಿಯಾಗಿದೆ ಅಂತ ಕಿರಣ್ ಆರೋಪಿಸಿದ್ದಾರೆ. ನಾವು ಈಗ ಮನೆಯಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಾರು, ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ, ಅವರು ಸ್ಟಾಪ್ ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ಲಿಲ್ಲ, ಹಂಗೆ ಹೋಗ್ಬಿಟ್ಟು ಕೂತ್ಕೊಂಡು. ಬಿಜಿಎಸ್ ಆಸ್ಪತ್ರೆಯಲ್ಲಿ ಅನಿತಾಗೆ ಮುಂದುವರೆದ ಚಿಕಿತ್ಸೆ. ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಅನಿತಾ ಅವರ ಮಂಡಿ ಚಿಪ್ಪು ಪುಡಿ ಪುಡಿಯಾಗಿತ್ತು. ಕಾಲಿನಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗಿದ್ದ ಕಾರಣ ಹತ್ತಿರ ಇದ್ದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಲ್ಲಿ ಅನಿತಾಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಈ ವೇಳೆ ಪುಡಿ ಪುಡಿಯಾಗಿದ್ದ ಅವರ ಮಂಡಿಯ ಚಿಪ್ಪಿಗೆ ಚಿಕಿತ್ಸೆ ನೀಡಲಾಗಿದೆ. ಹೀಗೆ ಅನಿತಾಗೆ ಚಿಕಿತ್ಸೆ ಕೊಡಿಸುವಲ್ಲಿ ನಿರತರಾದ ಕಾರಣಕ್ಕೆ 3 ದಿನ ತಡವಾಗಿ ದೂರು ನೀಡಿದ್ದೇವೆ ಅಂತ ಕಿರಣ್ ಮಾಹಿತಿ ನೀಡಿದ್ದಾರೆ.
ಆಗ ಇವರಿಗೆ ತಮಗೆ ಅಪಘಾತ ಮಾಡಿದ್ದು ದಿವ್ಯಾ ಸುರೇಶ್ ಅನ್ನೋದು ಗೊತ್ತಾಗಿದೆ. ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಆಪರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಈಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 days ಆದ್ಮೇಲೆ. ಆಮೇಲೆ ಏನಾಯ್ತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗೊತ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನೋ ಸ್ಟೇಷನ್ ಬಂದಿದ್ರಂತೆ, ಎಲ್ಲ ಫೋಟೋ ಕೊಟ್ಬಿಟ್ಟು ಅವ್ರ ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅಪಘಾತದ ಬಳಿಕ ಕನಿಷ್ಠ ಸಾಂತ್ವನ ಹೇಳಿಲ್ವಾ ದಿವ್ಯಾ? ಆಕ್ಸಿಡೆಂಟ್ ಬಗ್ಗೆ ಗೊತ್ತಾದ್ರೂ ಮಾನವೀಯತೆ ಇಲ್ವಾ? ಕಿರಣ್ ದೂರು ನೀಡಿದ ಬಳಿಕ ಪೊಲೀಸರು ತನಿಖೆ ಕೈಗೊಂಡಿದ್ರು. ಈ ವೇಳೆ ಅಪಘಾತ ಮಾಡಿರೋದು ದಿವ್ಯಾ ಸುರೇಶ್ ಅಂತ ಗೊತ್ತಾಗಿತ್ತು. ಬಳಿಕ ಅವರನ್ನ ಠಾಣೆಗೆ ಕರೆಸಿ ಪೊಲೀಸರು ಅವರಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಅಪಘಾತದ ಬಗ್ಗೆ ದಿವ್ಯಾ ಸುರೇಶ್ಗೆ ಗೊತ್ತಾಗಿದೆ, ಆದರೂ ಸಹ ಗಾಯಾಳುಗಳಿಗೆ ಕನಿಷ್ಠ ಸಾಂತ್ವನ ಹೇಳೋ ಕೆಲಸ ಕೂಡ ಮಾಡಿಲ್ಲ ಅಂತ ಕಿರಣ್ ಆರೋಪಿಸಿದ್ದಾರೆ. ಬಟ್ ನಮ್ಗೇನು ಪೇಷಂಟ್ ನೋಡಕ್ ಬಂದಿಲ್ಲ, ನಮ್ಗೂ ಏನು ಮಾತಾಡಿಲ್ಲ, ಏನು ಹೆಂಗಿದ್ದಾರೆ ಏನು ಅಂತ ಏನು ಕೇಳಿಲ್ಲ. ದಿವ್ಯ ನಿರ್ಲಕ್ಷ್ಯದಿಂದ ಗಾಯಾಳುಗೆ 1 ವರ್ಷ ಬೆಡ್ ರೆಸ್ಟ್. ಚಿಕಿತ್ಸೆಗಾಗಿ ಕುಟುಂಬದಿಂದ 2 ಲಕ್ಷ ರೂಪಾಯಿ ಖರ್ಚು. ತಿರುವುಗಳಲ್ಲಿ ಅತಿ ವೇಗದ ಚಾಲನೆಯಿಂದ ಆಗೋ ಅನಾಹುತಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆದರೂ ಸಹ ಕೆಲವರು ತಿರುವುಗಳಲ್ಲಿಯೂ ಅತಿ ವೇಗ, ನಿರ್ಲಕ್ಷ್ಯದ ಚಾಲನೆ ಮಾಡೋದನ್ನ ನಿಲ್ಲಿಸ್ತಿಲ್ಲ. ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಕೇಸ್ನಲ್ಲೂ ಅದೇ ಆಗಿದೆ. ದಿವ್ಯಾ ಸುರೇಶ್ ನಿರ್ಲಕ್ಷ್ಯದ ಚಾಲನೆಯಿಂದ ಗಾಯಗೊಂಡಿರೋ ಅನಿತಾಗೆ 1 ವರ್ಷ ಬೆಡ್ ರೆಸ್ಟ್ ಬೇಕಾಗಿದೆ. ಆಕೆಯ ಚಿಕಿತ್ಸೆಗೆ ಇದುವರೆಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಕಿರಣ್ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ ಆಪರೇಷನ್ ಆಗಿದೆಯಾ? ಆಪರೇಷನ್ ಆಗಿದೆ. ಮಂಡಿಗೆ 3 ಸ್ಕ್ರೂ ಹಾಕಿದ್ದಾರೆ. 1 year 1.5 year ಅವರು ಏನೋ ಓಡಾಡಕ್ಕಾಗಲ್ಲ, ಏನು ಕೂಡ ವರ್ಕ್ ಮಾಡಕ್ಕಾಗಲ್ಲ. ದೂರು ನೀಡಿದ ಬಳಿಕ ದಿವ್ಯಾ ಕಾರು ಪತ್ತೆ ಹಚ್ಚಿದ ಖಾಕಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿರುದ್ಧ ದಾಖಲಾಗಿದೆ ಕೇಸ್. ಬೈಕ್ ಚಾಲಕ ಕಿರಣ್ ದೂರು ನೀಡಿದ ಬಳಿಕ ಪೊಲೀಸರು ತನಿಖೆ ಕೈಗೊಂಡು ಕಾರು ದಿವ್ಯಾಗೆ ಸೇರಿದ್ದು ಅಂತ ಪತ್ತೆ ಹಚ್ಚಿದ್ದಾರೆ. ಬಳಿಕ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸುತ್ತಿದ್ದೀವಿ ಅಂತ ಡಿಸಿಪಿ ಅನೂಪ್ ಎ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ವ್ಯಾಪ್ತಿಯಲ್ಲಿ ಅಲ್ಲೇ ಠಾಣೆಯಿಂದ ಒಂದು ಸುಮಾರು 200-300 ಮೀಟರ್ ದೂರಕ್ಕೆ ರಸ್ತೆಯಲ್ಲಿ ಈ ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು 3 ದಿವಸ ಬಿಟ್ಟು ಅಂದರೆ 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಡ್ರನ್ ಸಂಚಾರ ಠಾಣೆಯಲ್ಲಿ 181 ಮತ್ತು 125A BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿದ್ದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ವಿ. ನಮಗೆ ಬಾಕಿ ಪ್ರಕರಣ ತನಿಖೆ. ಇದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಪ್ರಕರಣ ಆದರೆ ವಿಜಯಪುರ ಸಿಂದಗಿಯಲ್ಲಿ ಹಾಡಹಗಲೇ ಮಚ್ಚಿನೇಟು ಕೊಟ್ಟು ಪತ್ನಿಯನ್ನ ಕೊಲ್ಲಲು ಪಾಪಿ ಪತಿ ಮುಂದಾಗಿದ್ದ. ಪತ್ನಿಗೆ ಮಚ್ಚಿನೇಟು ಕೊಟ್ಟು ಅದೇ ಮಚ್ಚಿನಿಂದ ಸಾರ್ವಜನಿಕರನ್ನ ಹೆದರಿಸುತ್ತಿದ್ದ. ಕೊನೆಗೆ ಸಾರ್ವಜನಿಕರು ದೊಣ್ಣೆಯಿಂದ ಥಳಿಸಿದ್ದಾರೆ. ಮಚ್ಚಿನೇಟು ತಿಂದ ಪತ್ನಿ, ದೊಣ್ಣೆ ಏಟು ತಿಂದ ಪತಿ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.